ಮಗು ಅಪ್ಪ ಸಾಕಾಯ್ತು ನನಗಿನ್ನು ಸುಮ್ಮನಿರಿಸಿ. ಓ ಐ ಏನಾಯ್ತಮ್ಮ? ನರ್ಸ್, ಈ ಪಾಪು ಹೀಗೆ ಯಾಕೆ ಅಳತ್ತೆ? ಸ್ವಲ್ಪನೂ ಮಲ್ಗೋದೇ ಇಲ್ಲ. ಏನಾದರೂ ತೊಂದರೆ ಇದೆಯಾ ನರ್ಸ್? ಇದಕ್ಕೆ ರಾತ್ರಿನೂ ಮಲ್ಗೋದಿಲ್ಲ, ಹಗಲಲ್ಲೂ ಮಲ್ಗಲ್ಲ, ಗಂಟೆಗೊಂದ್ಸರಿ ಎದ್ದು ಅಳ್ತಿದೆ. ಮಗುಗೆ ಏನು ತೊಂದರೆ ಇಲ್ಲಮ್ಮ, ಚಿಕ್ಕ ಮಗು ಹಾಗೆ ಇರ್ತವೆ. 6 ತಿಂಗಳು ಹೀಗೆ ಮಾಡ್ತಾವಮ್ಮ. ನೀವೇ ಸಂಭಾಳಿಸ್ಕೊಂಡು ಹೋಗಬೇಕು. ಅವು ಮಲಗಿದಾಗ ನೀವು ಮಲಗಬೇಕು. ಮಕ್ಕಳನ್ನ ದೊಡ್ಡದು ಮಾಡೋದಂದ್ರೆ ಸುಮ್ಮನೆನಾ? 7 ಕೆರೆ ನೀರು ಕುಡಿಸ್ತವೆ ಅವು. ಸುಮ್ನಿರು ನನ್ನ ಬಂಗಾರ, ಸುಮ್ನಿರು. ಕೂಗಿ ಕೂಗಿ ನಿನ್ ಗಂಟ್ಲೆಲ್ಲ ಬಿದ್ದೋಯ್ತಲ್ಲವ, ಸುಮ್ನಿರಪ್ಪ. ಪುಟ್ಟಿ, ಮೊಬೈಲ್ ಏನಾರ ಕಾರ್ಟೂನಾರು ಹಾಕ್ಕೊಡೆ, ಅದನ್ನ ನೋಡ್ಕೊಂಡಾದ್ರೂ ಸುಮ್ಮನಿರತ್ತ ನೋಡೋಣ. ಸರಿ ಅಮ್ಮ, ತಗೋ ತೋರ್ಸು. ನೋಡವ, ನೋಡು ನೋಡು. ಅಕ್ಕಯ್ಯ, ಹಾಗೆಲ್ಲ ಕಾರ್ಟೂನ್ ನೋಡ್ಕೊಂಡು ಸುಮ್ಮನಿರೋ ಮಗಳ ಅಲ್ಲ ಅಕ್ಕಯ್ಯ ನಿಂದು. ಅವಳಿಗೆ ನಿದ್ರು ಹಾರರ್ ವಿಡಿಯೋ ತೋರ್ಸು. ಅವಳ ತರ ಇರೋರ್ನ ವಿಡಿಯೋದಲ್ಲಿ ನೋಡ್ಕೊಂಡು ಸುಮ್ಮನೆ ಆಗ್ತಾಳೆ ನೋಡು. ಏನೇನು ಅನ್ಬೇಡ, ಮೊದಲೇ ಬೇಜಾರಲ್ಲಿರೋ ಪುಟ್ಟಿಗೆ ಮತ್ತೆ ಹೆದರ್ಸ್ಬೇಡ ನೀನು. ಹೇಳಿ ಸುಶೀಲಾ. ಸುಬ್ಬಕ್ಕ, ನಾವೆಲ್ಲ ಮಗು ಮತ್ತು ಪುಟ್ಟಿನ ನೋಡಕ್ಕೆ ಆಸ್ಪತ್ರೆಗೆ ಬರ್ತಿದ್ದೀವಿ. ನೀವು ಅಲ್ಲೇ ಇದ್ದೀರಲ್ವಾ ಸುಬ್ಬಕ್ಕ? ಹೌದು ಸುಶೀಲಾ, ನಾನಿಲ್ಲೇ ಇದ್ದೀನಿ. ನೀವು ಆಸ್ಪತ್ರೆಗೆ ಒಳಗೆ ಬರ್ತಾ ಬರ್ತಾ ರೈಟ್ ಸೈಡಲ್ಲಿರೋದು ನಮ್ಮ ಪುಟ್ಟಿ ನಿಂತಿರೋ ವಾರ್ಡ್, ಸರಿನಾ? ಸರಿ ಸುಬ್ಬಕ್ಕ, ಸ್ವಲ್ಪ ಹೊತ್ತಲ್ಲೇ ಬರ್ತೀವಿ. ಸುಶೀಲಾ ಎಲ್ಲ ಪುಟ್ಟಿನ ಮಗುನ ನೋಡ್ಲಿಕ್ಕೆ ಬರ್ತಾರಂತೆ. ಹೌದೇನಮ್ಮ? ನನ್ನ ಪಾಪು ಚೆನ್ನಾಗಿ ಮುದ್ದಾಗಿ ಬೆಳ್ಳಗಿರುತ್ತೆ ಅಂತ ಆಂಟಿ ಎಲ್ಲ ಅಂದ್ಕೊಂಡಿರ್ತಾರೆ ಅಲ್ವೇನಮ್ಮ? ಇಲ್ಲಿ ಈ ಥರ ಕರ್ರಗಿರೋ ನನ್ನ ಮಗುನ ನೋಡಿ ಎಲ್ಲ ಆಡ್ಕೊಂಡು ನಗೋ ಥರ ಆಯ್ತಲ್ಲಮ್ಮ. ಆಡೋರು ಏನೇ ಆಡ್ಕೊಳ್ಳಿ, ನಮ್ಮ ಮಗು ಕರ್ರಗಿದೆ ಅಂತ ಬಿಸಾಡಕ್ಕಾಗತ್ತೇನೋ? ಮಾತಾಡೋರು ಕರ್ರಗಿದ್ರು ಆಡ್ತಾರೆ, ಬೆಳ್ಳಗಿದ್ರು ಆಡ್ತಾರೆ. ಅದನ್ನೆಲ್ಲ ನೀ ಯೋಚನೆ ಮಾಡಬಾರ್ದು. ಕಪ್ಪಗಿದ್ರೇನಾಯ್ತು, ನಮ್ಮ ಮಗು ಅಲ್ವೇನಮ್ಮ? ಸುಮ್ಕಿರು. ಅಕ್ಕಯ್ಯ, ನೀ ಬೇಜಾರು ಮಾಡ್ಕೋಬೇಡ. ನನ್ಗೊಂದು ಐಡಿಯಾ ಬಂದಿದೆ. ಆಂಟಿ ಎಲ್ಲ ಬಂದು ಹೋಗೋಷ್ಟೊತ್ತು ಈ ಪಾಪು ಬದಲಿಗೆ ಬೇರೆ ಪಾಪನ್ ತಂದಿಟ್ರೆ ಹೇಗಿರುತ್ತೆ? ಯಾರು ಏನು ಅನ್ನಲ್ಲ. ಅಮ್ಮನಿ, ಅದೆಲ್ಲ ತಲೆಹರಟೆ ಬೇಡ. ನಿನ್ನ ಐಡಿಯಾ ಬಾರಿ ಖತರ್ನಾಕ್ ಇರುತ್ತೆ. ಒಂದು ಹೋಗಿ 2 ಆದ್ರೆ ಕಷ್ಟ. ಏನು ಬೇಡ, ಸುಮ್ಮನಿರು. ಈಗ ಬೇರೆ ಮಗು ಇಟ್ರೆ ಮನೆಗೆ ಹೋದಾಗ ಅಲ್ಲಿ ಮಗು ನೋಡಿ ಆಡ್ಕೊಳ್ಳಲ್ವೇನೋ ತಮ್ಮನಿ? 2-3 ತಿಂಗಳು ಮಗುನ ಯಾರಿಗೂ ತೋರ್ಸೋದೇ ಬೇಡ ಬಿಡು. ಗಾಳಿ ತರಬಾರ್ದು ಅಂದಿದ್ದಾರೆ ಡಾಕ್ಟ್ರು. ಅಂದ್ರೆ ಆಯ್ತಪ್ಪ. ಅಷ್ಟರೊಳಗೆ ಈ ಅಮ್ಮ ಪಾಪುನ ಹೆಸರು ಬೇಳೆ, ಮೊಸರು ಬೇಳೆ, ಕಡಲೆ ಹಿಟ್ಟು, ಹಾಲಿನ ಕೆನೆ, ಬಾದಾಮಿ ಎಣ್ಣೆ, ಆಲಿವ್ ಆಯಿಲ್ ಮತ್ತು ಮಕ್ಕಳು ಬೆಳ್ಳಗೆ ಮಾಡೋಕಂತಾನೆ ಹಿಮಾಲಯ, ಪತಾಂಜಲಿ ಪ್ರಾಡಕ್ಟ್ ಎಲ್ಲ ಬಂದಿದೆಯಲ್ಲ, ಅದನ್ನೆಲ್ಲ 3 ಹೊತ್ತು ಹಾಕಿ ತಿಕ್ಕಿ 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 ಬೆಳ್ಳಗೆ ಮಾಡ್ತಾಳೆ. ನೋಡ್ತಿರು. ಅದೆಲ್ಲ ಬೇಡ ಮಕ್ಕಳ, ಸುಮ್ಮನಿರಿ. ನೀ ಸ್ವಲ್ಪ ಸುಮ್ಮನಿರಮ್ಮ, ತಮ್ಮನಿ ಹೇಳೋದೇ ಸರಿ. ಅದೆಲ್ಲ ಸರಿ ಕಣೋ. ಇನ್ನೊಂದು ಪಾಪುನ ಎಲ್ಲಿಂದ ತರ್ತೀಯೋ ತಮ್ಮನಿ? ಅದನ್ನೆಲ್ಲ ಈ ತಮ್ಮನಿಗೆ ಬಿಟ್ಬಿಡತ್ತಯ್ಯ, ನಾನು ನೋಡ್ಕೊತೀನಿ. ವೆಸ್ಟ್ ಇಂಡೀಸ್ ಪ್ರಾಡಕ್ಟ್. ನಾನು ನಿನ್ನ ಕರ್ಕೊ ಬರೋವರೆಗೂ ಸುಮ್ಮನೆ ಮಲಗಿದ್ರೆ ಸರಿ. ಎಲ್ಲಾದ್ರೂ ಕೈ ಕುಯ್ ಕಂದೆ ಅಂದ್ರೆ ನಿನ್ನ ಕಾಡ್ ಮಧ್ಯೆ ತಗೊಂಡು ಹೋಗಿ ಬಿಟ್ಟು ಬರ್ತೀನಿ. ನೋಡ್ತಿರು. ಅಲ್ಲಿ ಅಮ್ಮ ಅಪ್ಪ ಅಜ್ಜಿ ಯಾರೂ ಇರಲ್ಲ. ಮೋಗ್ಲಿ ತರ ಒಬ್ಳೇ ಇರ್ಬೇಕಾಗತ್ತೆ. ತುಂಬಾ ಸಂತೋಷ ಆಯ್ತು ನನಗೆ. ಮತ್ತೆ ಆಚೆ ಈಚೆ ಮನೆಯವರಾಗಿ ನಮ್ಮ ಪುಟ್ಟಿನ ಮಗುನ ನೋಡದೆ ಇರೋಕ್ಕಾಗತ್ತೆ ಹೇಳಿ ಸುಬ್ಬಕ್ಕ? ಒಳ್ಳೆ ರೀತಿಲಿ ನಾರ್ಮಲ್ ಅಲ್ಲಿ ಆಯ್ತಲ್ಲ, ಅಷ್ಟು ಸಾಕು ಬಿಡಿ. ಮತ್ತು ಮಗು ಅಂದ್ರೆ ಬೆಳ್ಳಿ ತುಂಡು ತರ ಭಾರಿ ಚಂದ ಇದ್ದಾಳೆ ಸುಬ್ಬಕ್ಕ.
ಹೌದು ಸುಬಕ, ನಮ್ಮ ಪುಟ್ಟಿ ಸಮಂತ್ಗೆ ಹೇಳಿ ಮಾಡಿಸ್ದಂಗಿದ್ದಾಳೆ ನಿಮ್ಮ ಮೊಮ್ಮಗಳು. ಸರಿ ಸರಿ, ಎಲ್ಲ ಸಿಕ್ಕಿ ಮಾತಾಡಿ ಮುಗ್ದ್ರೆ ಹೊರಗೆ ಹೋಗಿ. ಇಲ್ಲಿ ಹಾಗೆಲ್ಲ ಮಾತಾಡ್ತಿದ್ರೆ ಮಗುಗೆ ಪೇಷಂಟ್ಗೆ ತೊಂದರೆ ಆಗುತ್ತೆ. ಹೊರಡಿ, ಎಲ್ಲ ಹೊರಡಿ. ಸರಿ ಸುಬಕ, ನಾವು ಹೊರಡ್ತೀವಿ. ಮತ್ತೆ ಮನೇಲಿ ಸಿಗುವ. ಏನಾದರೂ ಅಗತ್ಯ ಇದ್ರೆ ಫೋನ್ ಮಾಡಿ, ಆಯ್ತಾ? ಅಯ್ಯೋ, ಇದ್ಯಾರ ಮಗು? ನಮ್ಮ ತೊಟ್ಲಲ್ಲಿ ನಮ್ಮ ಮಗು ಎಲ್ಲಿ? ನರ್ಸ್, ನರ್ಸ್, ಡಾಕ್ಟ್ರೇ! ನೋಡಿ ನರ್ಸ್, ಯಾರು ನಮ್ಮ ಮಗುನ ತಗೊಂಡು ಹೋಗಿ ಈ ಕಪ್ಪು ಕೋಡಂಗಿ ಮಗುನ ಬಿಟ್ಟು ಹೋಗಿದ್ದಾರೆ. ನನ್ನ ಮಗು ಬೇಕು ನನಗೆ. ನನ್ನ ಮಗು ತಂದ್ಕೊಡ್ಲಿಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ. ಸ್ವಲ್ಪ ಇರಿ ಅಮ್ಮ. ಆಯಮ್ಮ ಮಗುನ ಸ್ಕ್ರೀನ್ ಮಾಡಿಸಿ ತಿಳಿದೇ ತಂದು ಮಲಗಿಸಿರ್ಬೋದು. ಇದು ಬೆಡ್ ನಂಬರ್ 4 ಅವ್ರ ಮಗು. ನಿಮ್ಮ ಮಗು ಅವ್ರ ಹತ್ರ ಇರಬೇಕು. ತಗೋಬರ್ತೀನಿ ಇರಿ. ಏನ್ರಿ ಇದು? ಅವ್ರ ಮಗುನ ಇಲ್ಲಿ ತಂದು ನಿಮ್ಮ ಮಗುನ ಅಲ್ಲಿ ಯಾಕ್ರಿ ಮಲಗಿಸಿದ್ದು? ನಾನೇನೋ ಹೇಳಿ ನಿಭಾಯಿಸಿದೆ. ಇಲ್ದಿದ್ರೆ ಪೊಲೀಸನ್ನ ಕರೆಸ್ತಿದ್ರು ಅವರು. ಯಾಕ್ರಿ ಹೇಗಿದ್ ಕೆಲಸ ಮಾಡಿದ್ರಿ? ಏನ್ರಿ ಅಮ್ಮ, ಆ ಹುಡುಗಂಗೆ ಬುದ್ಧಿ ಹೇಳೋದ್ ಬಿಟ್ಟು ಏನ್ರಿ ಇದೆಲ್ಲ? ಆ ಮಗು ತಾಯಿ ಜೋರಾಗಿದ್ರೆ ನೀವು ನಾವು ಎಲ್ಲ ಜೈಲಿಗೆ ಹೋಗ್ಬೇಕಿತ್ತು. ಬುದ್ಧಿ ಇಲ್ವೇನ್ರಿ ನಿಮ್ಗೆ? ತಗೋಮ್ಮ ನಿನ್ ಮಗುನ, ಆ ಮಗುನ್ ಕೊಡು. ಏನೋ ತಮ್ಮನಿ, ಮರ್ಯಾದೆ ತೆಗೆಯೋದಲ್ದೆ ಜೈಲಿಗೆ ಹೋಗೋಂಗ್ ಮಾಡ್ತಿದ್ಯಲ್ಲ ಬಿಕ್ನಾಸಿ. ಅಮ್ಮ, ಎಲ್ಲ ಆಗಿದ್ದು ಈ ನೀನು ವೆಸ್ಟ್ ಇಂಡೀಸ್ ಪಿಸಾಚಿ ಒಳಗೆ ಹುಟ್ಟಿ 4 ದಿನಕ್ಕೆ ಇಷ್ಟು ಕಾಟ ಕೊಡ್ತಿದ್ದಾಳೆ. ಇನ್ನು ಮನೆಗೆ ಹೋದ್ಮೇಲೆ ಬೆನ್ ಬಿಡ್ದು ಬೇತಾಳ ಆಗ್ಬಿಡ್ತಾಳೆ. ಮನಿ, ತಮ್ಮನಿ, ನಿಮ್ಮನೆಗಾರ ನೆಂಟರು ಬಂದಿದ್ದಾರೆ, ನೋಡ್ ಬಾರೋ. ಏನ ಪಿಂಕಿ, ಇವ್ರನ್ನ ಕರ್ಕೊ ಬಂದೆ? ಯಾವ ಸೀಮೆ ನೆಂಟ್ರೆ ಇವರು? ವಾಪಸ್ ನಿಮ್ಮನೆಗೆ ಕರ್ಕೊಂಡು ಹೋಗು. ನಿಮ್ಮನೆ ಕೇಳ್ಕೊಂಡು ಬಂದಿದ್ದಾರೆ, ಕರ್ಕೊ ಬಂದಿದ್ದೀನಿ. ನೀನೇ ನೋಡ್ಕೋ. ಏನೋ ಹುಡುಗ, ಎಲ್ಲೋ ನಿನ್ ಮನೆಯವರಲ್ಲ? ಕರಿ ಕರಿ, ನಾವು ವಸೂಲಿಗೆ ಬಂದಿದ್ದೀವಿ. ಅಕ್ಕವ್ರೆ, ಅಲ್ಲಲ್ಲ ಅಣ್ಣವ್ರೆ, ಅಯ್ಯೋ ಏನೋ ಒಂದು. ಏನು ವಸೂಲಿ? ಮನೇಲಿ ಯಾರು ಇಲ್ಲ, ನಾವು ಒಬ್ಬನೇ ಇರೋದು. ನೋಡಪ್ಪ, ನಿಮ್ ಮನೇಲಿ ಮಗು ಹುಟ್ಟಿದೆ ಅಂತ ಕೇಳ್ಪಟ್ವಿ, ಅದಕ್ಕೆ ವಸೂಲಿಗೆ ಬಂದಪ್ಪ. ಕರ್ಸು, ನೀನ್ ನಮ್ಮ ಅಪ್ಪನ ಕರ್ಸು. ಅವ್ರ ಹತ್ರ ದುಡ್ಡು ತಗೊಂಡು ಮಗುಗೆ ಆಶೀರ್ವಾದ ಮಾಡಿ ಹೋಗ್ತೀವಿ. ನಮ್ಮನೇಲಿ ಮಗುಗೆ ಯಾರ ಆಶೀರ್ವಾದ ಬೇಡ ಅಂತ ಹೇಗಪ್ಪ ಹೇಳಿ ಇವರಿಗೆ? ಸರಿಯಾದ ಸಮಯ, ಅಮ್ಮ ಮನೇಲಿಲ್ಲ, ಹಾಗೆ ಮಾಡ್ತೀನಿ. ಅಕ್ಕವ್ರೆ, ಸ್ವಲ್ಪ ಇರಿ, ಈಗ ಬರ್ತೀನಿ. ನಿಮಗ್ ಕೊಡೋಕೆ ನನ್ನ ಹತ್ರ ದುಡ್ಡೇ ಇಲ್ಲ. ಇನ್ನ ನಮ್ಮ ಅಪ್ಪಯ್ಯ ಯಾರಿಗೂ ಒಂದು ನಯ ಪೈಸೆ ಬಿಚ್ಚೋರಲ್ಲ. ನಿಮಗ್ ದುಡ್ಡು ಬೇಕಾದ್ರೆ ಈ ಮಗುನ ತಗೊಂಡು ಹೋಗಿ. ಅಮ್ಮ ಬಂದ್ಮೇಲೆ ಅವರೇ ನಿಮ್ಗೆ ದುಡ್ಡು ಏನೋ ಕೊಟ್ಟು ಮಗುನ ವಾಪಸ್ ತಗೋ ಬರ್ತಾರೆ. ಮಗು ನಿಮ್ಮ ಹತ್ರ ಇದ್ರೆ ಕೇಳ್ದಷ್ಟು ಹಣ ಕೊಟ್ಟು ತಗೋ ಬರ್ತಾರೆ, ನೋಡಿ ಬೇಕಾದ್ರೆ. ಈ ಹುಡುಗ ಹೇಳೋದು ಒಂದ್ ರೀತಿಲಿ ಸರಿನೇ, ಆದ್ರೆ ಹಾಗೆಲ್ಲ ಮಗುನ ತಕೊಂಡು ಹೋಗಲ್ಲಪ್ಪ ನಾವು. ನೀವೇನು ಹೆದರಬೇಡಿ, ನಾನೇ ಕೊಡ್ತಿದ್ದೀನಲ್ಲ, ಕರ್ಕೊಂಡು ಹೋಗಿ. ನೀವು ಕರ್ಕೊಂಡು ಹೋದ್ರೆ ಮಾತ್ರ ನಮ್ಮ ಅಮ್ಮ ಅಪ್ಪ ದುಡ್ಡು ಬಿಡಿಸೋದು. ಇಲ್ದಿದ್ರೆ ಅವ್ರ ಕೈಯಿಂದ ಒಂದು ನಯ ಪೈಸೆನ ಯಾರಿಂದ ಗಿಟ್ಸ್ಕೊಳಕ್ಕಾಗಲ್ಲ. ಸಂಜೆ ಒಳಗೆ ಕರ್ಕೊಂಡು ಬರ್ತೀವಿ, ಹೋಗಿ ಹೋಗಿ. ಬೇಡವೋ ಮಾವ, ನನ್ನ ಕೊಟ್ಟು ಕಳಿಸ್ಬೇಡವೋ. ವಾಪಸ್ ಬಂದು ಮೊದಲು ನಿನ್ನ ಬೇಡನೆ ತಿಂತೀನಿ, ನೋಡ್ತೀರು. ಏನೇ ಸೊಸೆ, ನಾನೇನಷ್ಟು ಹೊತ್ತು ಸುಮ್ಮನೆ ಕೂತಿರ್ತೀನಿ ಅನ್ಕೊಂಡ್ಯಾ? ರೈಟ್ ಅಂದ್ರೆ ರೈಟ್ ರೈಟ್. ಅಮ್ಮ, ಏ ಕೊಳ್ಳಿ ಬಿಟ್ಟಮ್ಮ, ಎಲ್ಲಿ ಇದೆಯೇ? ಬಾರಿ ಬೇಗ. ನೋಡಿ, ಆ ತಮ್ಮನಿನ ಚಕ್ಕ ತರ ಕೈ ಕೊಟ್ಬಿಟ್ಟ. ನೀನ್ ಎಲ್ಲಿದ್ರು ಬಾರಿ, ಬಂದು ನನ್ನ ಕಾಪಾಡಿ. ಹೆದರಬೇಡ ಮಗಳೇ, ಬಂದ್ಬಿಟ್ಟೆ. ಬಂದೆ ಅಮ್ಮ. ಅಯ್ಯೋ, ಇದು ಯಾವ ಪಿಸಾಚಿ ನೋಡು. ಈ ಮಗುನು ಯಾವ ರೀತಿ ಮಾತಾಡ್ತಿದೆ, ನಗ್ತಿದೆ. ಇದೀ ಪಿಸಾಚಿದೆ ಮಗು ಇರ್ಬೇಕು. ಬೇಡಪ್ಪ, ದುಡ್ಡು ಬೇಡ, ಮಗುನು ಬೇಡ, ಓಡು. ಏನೋ ತಮ್ಮನಿ, ನನ್ನ ಮಗು ಜೊತೆನೆ ಆಟ ಶುರು ಮಾಡ್ಕೊಂಡ್ಯಾ? ನೀನು ಬುರುಡೆಗೊಂದು ಗಡಕ್ಕಿಲ್ಲ ನಿನ್ನ.
ಅಮ್ಮ ಆ ತಮ್ಮನಿ ಮಾಮ ಬಾರಿ ಡೇಂಜರ್ ಯಾರು ಇಲ್ದಿರ ನೋಡಿ ನಾನು ಚಪ್ಪಾಳೆ ಕೊಟ್ಬಿಟ್ನಮ್ಮ ಅವನ್ ಬೋರ್ಡಲ್ಲೆಲ್ಲ ಒಳ್ಳೆಲ್ಲ ಐಡಿಯಾ ಬರುತ್ತಮ್ಮ ನಾನು ಕೋಳಿ ಮಾಂಸ ಬೇಡಮ್ಮ ಆ ತಮ್ಮನಿ ಬೋರ್ಡನೆ ತಂದು ಕೊಡಮ್ಮ ನಾನು ಅದನ್ನ ತಿಂದ್ರೆ ಭೂತಗಳಿಗೆಲ್ಲ ಲೀಡರ್ ಆಗ್ಬಿಡ್ತೀನಿ ನಡಿ ಮಗ್ಲೇ ನಡಿ ನಾನು ನಿನ್ನ ಮನೆ ಕರ್ಕೊಂಡೋಗ್ ಬಿಟ್ಟು ತಮ್ಮಣ್ಣಿ ತಲೆ ಬೋರ್ಡಿಗೆ ವ್ಯವಸ್ಥೆ ಮಾಡ್ತೀನಿ ಪುಟ್ಟಿ ನೀನೇನಾರ ನಮ್ ಬೆಕ್ಕಿನ ಮರಿ ನೋಡ್ದೇನಮ್ಮ ಬೆಳಿಗ್ಗೆಯಿಂದ ಮನೇಲೇ ಇಲ್ಲ ಏನು ತಿನ್ನಕ್ ಬರ್ಲಿಲ್ಲ ಇಲ್ಲಮ್ಮ ನಾನ್ ನೋಡ್ಲಿಲ್ಲ ನಾ ಡೆಲಿವರಿ ಆಗಿ ಮನೆಗೆ ಬಂದ್ಮೇಲೆ ಅದ್ ನನ್ ರೂಮ್ ಕಡೆನೇ ಬರ್ಲಿಲ್ಲಮ್ಮ ಪುಟ್ಟಿ ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ ಸ್ವಲ್ಪ ದಿನದಿಂದ ಮನೇಲಿ ಹೆಗ್ಗಣ ಜಿರಳೆ ಹಲ್ಲಿ ಏನು ಒಂದು ಕಣ್ಣಿಗೆ ಕಾಣಕ್ ಸಿಗಕ್ಕಿಲ್ಲ ನೋಡು ತಂತಾನೆ ಎಲ್ಲ ಮಾಯ ಆಗ್ಬಿಟ್ಟಿದಾವೆ ಒಳ್ಳೇದೇ ಆಯ್ತಲ್ಲಮ್ಮ ಮನೆ ಕ್ಲೀನ್ ಆಗಿರುತ್ತೆ ಅದು ಹೌದನು ಅಲ್ಲ ಈ ತಮ್ಮಣ್ಣಿ ಎಲ್ಲಿ ಹೋದ ಅಂತ ಈಗೀಗ ಮನೆಯಲ್ಲೇ ಇರಲ್ಲ ಅವನು ಬರ್ತಾನೆ ತಿಂತಾನೆ ಓಡ್ ಹೋಗ್ತಾನೆ ಹೌದಮ್ಮ ನನ್ ಪಾಪು ಯಾಕೆ ಹೀಗಿದೆ ಯಾಕೆ ಹೀಗೆ ಮಾಡುತ್ತೆ ಅಂತ ಜೋಯಿಸ್ರ ಹತ್ರ ಕೇಳ್ಕೋಬಾರೋ ಅಂತ ಅಂದಿದ್ದೆ 2 ದಿನ ಆಯ್ತು ನೋಡು ತಮ್ಮಣ್ಣಿ ನನ್ನ ರೂಮ್ ಕಡೆನೇ ಬರ್ಲಿಲ್ಲ ನೋಡು ಏನ್ ಮಾಡೋದಮ್ಮ ಇದು ಕಾಲು ಕುಡಿಸಿ ನನಗೆ ನಿಲ್ಲಕ್ಕೂ ತಾಣ ಇಲ್ಲಮ್ಮ ಆಯ್ತಮ್ಮ ಪುಟ್ಟಿ ನೀ ಹೆದರ್ಬೇಡ ಸಂಜೆ ಅಪ್ಪಯ್ಯನ ಕಳಿಸ್ಕೊಡ್ತೀನಿ ಬಂದ ನೋಡು ನಿನ್ ಸುಪುತ್ರ ಎಲ್ಲಿ ಹೋಗಿದ್ದಾನೆ ಅಂತ ಕೇಳು ಅಕ್ಕಯ್ಯ ಅಮ್ಮ ಇಲ್ಲೇ ಇದ್ದೀರಾ ಇಬ್ರು ಹೊರಗ್ ಬನ್ನಿ ಯಾವಾಗ ನೋಡಿದ್ರು ಈ ರೂಮಲ್ಲೇ ಇರ್ತೀರಲ್ಲ ಎಲ್ಲ ಹೋಗಿದ್ದೆ ಇಷ್ಟೊತ್ತು ಅಪ್ಪಯ್ಯ ನೋಡಿದ್ರೆ ಯಾವಾಗ್ಲೂ ಗದ್ದೆ ತವ ಅದು ಇದೆ ಇದಿದೆ ಅಂತಾರೆ ನಿನಗಾದ್ರೂ ಮನೆ ಕಡೆ ಅದು ಇದು ನೋಡ್ಕೊಳ್ಳೋಕೆ ಏನೋ ದಾಡಿ ಏನೋ ಇದು ನೀನ್ ಅವತಾರ ತಮ್ಮನಿ ಎಲ್ಲಿ ಮಂತ್ರವಾದಿ ಆಗ್ತಿದ್ಯೇನೋ ನೋಡಮ್ಮ ಇವನ್ ವಿಚಿತ್ರ ರೂಪನ ಕೈಗೆ ಕುತ್ತಿಗೆಲ್ಲ ತಾಯ್ತ ಲಿಂಬೆ ಹಣ್ಣು ನೆಲ್ಸಕೊಂಡಿದ್ದಾನೆ ಹೌದು ಏನೋ ಇದು ಯಾಕೋ ಇದಲ್ಲ ಏನ್ ಹೇಳಿದ್ರು ನೀವು ನಮ್ಮಲ್ಲ ಬಿಡಿ ನಾನು ಜೋಯಿಸರ್ ಮನೆಗೆ ಹೋಗಿದ್ನಾ ಅವ್ರು ನನ್ನ ನೋಡಿ ನಿನ್ ಜೀವಕ್ಕೆ ಭಾರಿ ಗಂಡಾಂತರ ಇದೆ ತಮ್ಮನಿ ಭೂತ ಪೇತ ಪಿಶಾಚಿ ದೃಷ್ಟಿ ಎಲ್ಲ ನಿನ್ಮೇಲೆ ಬಿದ್ಬಿಟ್ಟಿದಾವೆ ಅಂತ ಈ ತಾಯ್ತ ನಿಂಬೆ ಹಣ್ಣು ಮಂತ್ರಿಸಿ ಕೊಟ್ರಮ್ಮ ಮನೆಯಿಂದ ಆದಷ್ಟು ದೂರ ಇದ್ರೆ ಬದುಕೋತೀಯಾ ಅಂದ್ರಮ್ಮ ಅದಕ್ಕೆ ಊರಲ್ಲಿರೋ ಎಲ್ಲ ಗುರೂಜಿ ಹತ್ರನೂ ಹೋಗಿ ಒಂದೊಂದು ತಾಯ್ತ ನಿಂಬೆ ಹಣ್ಣು ಮಂತ್ರಿಸ್ಕೊಂಡು ಹಾರ ಮಾಡ್ಕೊಂಡು ಹಾಕೊಂಡು ಬಂದಮ್ಮ ಜೀವ ಇದ್ರೆ ಬೆಲ್ಲ ಬೇಡ್ಕೊಂಡಾದ್ರೂ ಬದುಕಬಹುದಲ್ವೇನಮ್ಮ ಅಕ್ಕಯ್ಯ ರೂಮಲ್ಲಿರೋ ಆ ಮಗು ಮಲ್ತಿದ್ಯಲ್ಲ ಅಕ್ಕಯ್ಯ ಅದ್ ಹೇಳೋರೊಳಗೆ ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳ್ಬೇಕಿತ್ತು ಅಕ್ಕಯ್ಯ ಅಕ್ಕಯ್ಯ ಹೇಗ್ ಹೇಳಿ ಅಕ್ಕಯ್ಯ ರೂಮಲ್ಲಿರೋ ಆ ಮಗು ನಿನ್ನ ಮಗು ಅಲ್ಲ ಅಕ್ಕಯ್ಯ ಅದು ಅದು ಆ ಕೊಳ್ಳಿ ಭೂತದ ಮಗು ಅಕ್ಕಯ್ಯ ಆ ಭೂತ ನಮ್ಮ ಮೇಲಿನ ಹಠ ತೀರ್ಸ್ಕೊಳ್ಳೋಕೆ ತನ್ನ ಮಗುನ ನಿನ್ನ ಹತ್ರ ಬಿಟ್ಟು ನಿನ್ನ ಮಗುನ ತಗೊಂಡೋಗಿ ತನ್ನ ಹತ್ರ ಇಟ್ಕೊಂಡಿದೆ ಅಕ್ಕಯ್ಯ ನಿನ್ ಚಿನ್ನದಂತ ಮಗು ಅದ್ರ ಕೈಯಲ್ಲಿ ಸಿಕ್ಕಾಕೊಂಡು ಏನು ಕಷ್ಟ ಅನುಭವಿಸ್ತಿದೆಯೋ ಏನೋ ಅಕ್ಕಯ್ಯ ಇದೆಲ್ಲ ನನಗೆ ಗೊತ್ತಿದೆ ಅಂತ ನನ್ನೇ ತಿನ್ನೋಕ್ ಕಾಯ್ತಿದೆ ಆ ಪಿಶಾಚಿ ಮಗು ಅದಲ್ದೆ ನಿನ್ನೆ ರಾತ್ರಿ ಅದಕ್ಕೆ ಹಸು ತಡಿಲಿಕ್ಕಾಗದೆ ಆ ಮರಿ ಪಿಶಾಚಿ ನಮ್ಮನೆ ಬೆಕ್ಕಿನ ಮರಿನ ತಿಂದು ಹಾಕ್ಬಿಡ್ತು ಅಕ್ಕಯ್ಯ ನಾನು ಅದನ್ನ ವಿಡಿಯೋ ಮಾಡಿಟ್ಟಿದ್ದೀನಿ ನೋಡಿ ತಮನಿ ಏನು ತಮನಿ ಈ ಮಗು ನಂದಲ್ವಾ ನನ್ ಮಗು ಕೊಳ್ಳಿ ಭೂತದ ಹತ್ರ ಇದೆಯಾ ಸತ್ಯ ಹೇಳ್ತಿದೀಯೇನೋ ಹೌದೇನೋ ತಮನಿ ಸತ್ಯ ಹೇಳ್ತಿದೀಯೇನೋ ಹಾಗೆಲ್ಲ ತಮಾಷೆ ಮಾಡಬೇಡ ಹೌದಮ್ಮ ಸತ್ಯ ಹೇಳ್ತಿದ್ದೀನಿ ವಿಡಿಯೋ ನೋಡಿ ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ
ಇಲ್ದಿದ್ರೆ ಏನೋ ಮಾಡಕ್ ಹೋಗಿ ಏನೋ ಆದ್ರೆ ಅದ್ರಲ್ಲೂ ನಮ್ ಪುಟ್ಟಿ ಪಾಪುಗ್ ಏನಾದ್ರೂ ಆದ್ರೆ ಸಮಂತ ಸುಮ್ಮನೆ ಬಿಡಕಿಲ್ಲ ನೋಡು. ಅಮ್ಮ, ಈ ಭೂತ ಪಿಶಾಚಿ ಕಾಟಕ್ಕೆ ನಾವು ಮಲ್ನಾಡವರು ಮೊದಲು ನಂಬೋದು ಯಾರನ್ನ ಹೇಳು? ನಮ್ ಮನೆ ದೈವನ್ನ. ಹೌದಮ್ಮ, ನಮ್ಮ ಜೋಯಿಸ್ರಿಗೆ ಪಾತ್ರಿಗೆ ಇಬ್ರಿಗೂ ಹೇಳಿ ನಾವು ನಂಬಿರೋ ನಮ್ಮ ಮನೆ ದೈವ ದರ್ಶನ ಇಟ್ಟಿದ್ನಮ್ಮ. ಆಗ ನೋಡ್ ನೀನು ನಮ್ ದೈವ ಬಂದು ಆ ಮರಿ ಪಿಶಾಚಿಗೆ ದಿಗ್ಬಂಧನ ಹಾಕಿ ಆ ಕೊಳ್ಳಿ ಭೂತದ ಕೈಲಿ ಸಿಕ್ಕಾಕೊಂಡಿರೋ ನಮ್ ಪಾಪುನ ಹೇಗೆ ತರ್ಸ್ಕೊಳ್ತದೆ ಅಂತ ಆ ಕೊಳ್ಳಿ ಭೂತಕ್ಕೆ ಸರಿಯಾದ ಶಾಸ್ತಿ ಮಾಡಿ ನನ್ನ ಅಕ್ಕನ ಪಾಪುನ ಮನೆಗೆ ತಂದೆ ತರ್ತೀನಮ್ಮ. ರಮಣಿ, ಹೋಗು, ಆ ಮಗುನ್ ತಗೊಬಂದು ಇಲ್ಲಿ ಮಲಗಿಸು. ಸರಿ ಜೋಯ್ಸ್ರೆ. ಏನು ಕಂತಿ ಮಾವ, ಎಲ್ಲ ತಗೊಂಡು ಹೋಗ್ತಿದ್ಯಾ ನನ್ನ? ಬಿಡು, ಇಲ್ದಿದ್ರೆ ಈಗಲೇ ತಿಂದ್ಬಿಡ್ತೀನಿ ನೋಡ್ ನಿನ್ನ. ಹೊಟ್ಟೆ ಬೇರೆ ತುಂಬಾ ಹಸಿತಿದೆ. ಇರಮ್ಮ ಸೊಸೆ, ನನ್ನ ಯಾಕೆ ಮನೆ ಮಂದಿನೆಲ್ಲ ತಿನ್ಬಹುದು, ಸ್ವಲ್ಪ ತಡ್ಕೋ. ನೀನ್ ನಮ್ಮನ್ನು ಕರಿ, ಹೊರಗೆ ನಿನ್ನೊಬ್ರಿಗೂ ಬಗೆ ಬಗೆ ಮಾಂಸದ ಬಫೇನೇ ಏರ್ಪಾಡು ಮಾಡ್ತಿದ್ದೀನಿ. ಹೋಗಿ ಮರಿ ಪಿಶಾಚಿ, ನನ್ ರಕ್ತ ಕುಡಿತೀನಿ ಅಂತೀಯಲ್ಲ, ಅದನ್ನೇನ್ ರಕ್ತ ಅನ್ಕೊಂಡ್ಯಾ ಇಲ್ಲ ರಸ್ನ ಅನ್ಕೊಂಡ್ಯಾ? ನಿನ್ ಕೈಲೀಗ ಏನು ಆಗಲ್ಲ ಅಂತ ಗೊತ್ತೇ ನನ್ಗೆ. ನಡಿ ನಡಿ. ಓಂ ರೀಂ ಕ್ಲೀಂ ಪಟ್ ಸ್ವಾಹ. ಈ ನಿಂಬೆ ಹಣ್ಣಿನ ಹಾರನ ಮಗುಗ್ ಹಾಕಿ ನಿಮ್ ಮನೆ ದೇವ್ರನ್ನ ಬೇಡ್ಕೊಳ್ಳಿ. ಪಿಶಾಚಿ ಮಗು, ನಿನ್ ಕೈಯಲ್ಲಿ ನಲ್ಲಾಡೋಕೂ ಆಗಲ್ಲ. ನಿನ್ ಶಕ್ತಿನೆಲ್ಲ ಕಟ್ಟಾಕಿ ಬಿಟ್ಟಿದ್ದೀನಿ. ಕರ್ಸು ನಿನ್ ತಾಯಿ ಕೊಳ್ಳಿಬುತನ, ಇಲ್ದಿದ್ರೆ ಇಲ್ಲ ನಿನ್ ಭಸ್ಮ ಮಾಡ್ಬಿಡ್ತೀನಿ. ಕರ್ಸು. ಬಂದೆ ಮಗಳೇ, ಬಂದೆ. ನೀ ಹೆದರ್ಬೇಡ, ನೀ ಕೊಳ್ಳಿ ಭೂತದ ಮಗು. ಈಗ್ಲೇ ಇವ್ರನ್ನೆಲ್ಲ ತಿನ್ಬಿಟ್ಟು ನೀನ್ ಕರ್ಕೊಂಡು ಹೋಗ್ತೀನಿ, ನೋಡ್ತಿರು. ಕೊಳ್ಳಿ ಭೂತ, ಕರ್ಕೊಂಡೋಗ್ತೀಯ. ನಿನ್ ಹತ್ರ ನಮ್ಮನ್ನೆಲ್ಲ ಮುಟ್ಟಕ್ಕಾಗತ್ತ ನೋಡು. ನಮ್ ದೈವ ಶಕ್ತಿ ಮುಂದೆ ನಿನ್ನ ಆಟ ಏನು ನಡೆಯಲ್ಲ. ನಿನ್ ಮಗು ನಿನಗ್ ಬೇಕಾದ್ರೆ ಹೋಗು, ನಮ್ಮ ಅಕ್ಕನ ಪಾಪುನ ತಗೋಬಾ. ನಿನ್ ಪಾಪು ನನ್ನ ಹತ್ರ ಇಲ್ಲ, ನಾನ್ ಅದನ್ನ ತಿಂದಾಯ್ತು. ಏ ಅಮ್ಮ, ಕೊಳ್ಳಿ ಭೂತ, ನೀನ ರಾವ್ ಬಡಿಯ? ನಿನ್ ಮಗುನ ಇಲ್ಲಿ ದಿಗ್ಬಂಧನ ಹಾಕಿಟ್ಟು ಕಷ್ಟ ಕೊಡ್ತಿದ್ರೆ ನೀನಲ್ಲಿ ಸುತ್ತಕೊಂಡು ತಿಂದ್ಕೊಂಡು ಮಜಾ ಮಾಡ್ತಿದ್ಯಾ? ನನ್ನಿಲ್ಲಿ ಬಂದಿಯಾಗಿತ್ತು ನೀನ್ ಸುತ್ತಕೊಂಡು ರಕ್ತ ಮಾಂಸ ತಿನ್ಕೊಂಡಿದ್ದೀಯನಮ್ಮ. ಹೋಗು, ತಗೋಬಾ ಇವ್ರ ಪಾಪುನ, ನನ್ನಿಲ್ಲಿಂದ ಕರ್ಕೊಂಡು ಹೋಗು. ಹೋಗು, ತಗೋಬಾ ಇವ್ರ ಮಗುನ, ಇಲ್ದಿದ್ರೆ ನಿನ್ನ ಮಗುನ ಇಬ್ರನ್ನು ಇಲ್ಲೇ ಭಸ್ಮ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಏನು ಮಾಡ್ಬೇಡಿ ನನ್ ಮಗುನ. ನಿಮ್ ಪಾಪುನ ಈಗ್ಲೇ ತಗೋ ಬರ್ತೀನಿ, ಈಗ ತಂದೆ. ನೋಡ್ಯಾ ಅಮ್ಮ, ಅಕ್ಕಯ್ಯ, ನಮ್ ಪಾಪು ಈಗ ಮನೆಗ್ ಬರ್ತಿದೆ. ತಗೊಳ್ಳಿ ನಿಮ್ಮನೆ ಮಗುನ. ನನ್ ಪಾಪುನ ಏನು ಮಾಡ್ದೆ ನನಗ್ ವಾಪಸ್ ಕೊಟ್ಬಿಡಿ. ಅಮ್ಮ, ನೋಡಿ ನಮ್ ಪಾಪುನ ಎಷ್ಟು ಚೆನ್ನಾಗಿ ಮುದ್ದಾಗಿದ್ದಾಳೆ ನನ್ ಸೊಸೆ. ಅಕ್ಕಯ್ಯ ಬಾವನ್ ತರಾನೇ ಕೆಂಪ ಕ್ಯೂಟ್ ಇದ್ದಾಳೆ ಅಲ್ವೇನಮ್ಮ? ಆ ಭೂತದ ಜೊತೆ ಏನೇನ್ ಕಷ್ಟಪಟ್ಟಿದ್ದಾಳೋ ಏನೋ. ಪಾಪುಗೆ ಎಣ್ಣೆ ಸ್ನಾನ ಮಾಡಿಸಿ ಹಾಲು ಕುಡಿಸು ಹೋಗಕ್ಕಯ್ಯ. ತಮಣಿ, ಬೇಡ ಕಣ ಈ ಕೊಳ್ಳಿ ಬುತ್ತನ್ನ ಮತ್ತೆ ಅದ್ರ ಮಗುನ. ನನ್ನ ಮಗುನ್ ನನ್ನಿಂದ ದೂರ ಮಾಡಿ ಎಷ್ಟು ಕಾಟ ಕೊಟ್ವು. ಇನ್ ಸ್ವಲ್ಪ ದಿನ ಈ ಮರಿ ಬುತ್ತಕ್ಕೆ ನಾನು ಹಾಲು ಕುಡಿಸಿದ್ರೆ ಸತ್ತೇ ಹೋಗ್ತಿದ್ದೆ. ಸರಿಯಾಗಿ ಶಾಸ್ತಿ ಮಾಡೋ ಈ ಕೊಳ್ಳಿ ಬುತ್ತಕ್ಕೆ. ಎಷ್ಟು ಸರಿ ಬುದ್ಧಿ ಕಲಿಸಿದ್ರೆ ಮತ್ ಬಂದು ನಮಗ್ ಕಾಟ ಕೊಡ್ತಿದೆ ಈ ಕೊಳ್ಳಿ ಬುತ್ತ. ಅದಿನ್ ಈ ಕಡೆ ಬರ್ದಿದ್ದಂಗ್ ಮಾಡು ತಮಣಿ. ಈ ನಿಂಬೆ ಹಣ್ಣಿನ ಹಾರನ ಆ ಕೊಳ್ಳಿ ಬುತ್ತಕ್ಕೆ ಹಾಕು. ತಾಯಿ ಮಗು ಎರಡು ಬುತ್ತನ ಬಂದಿ ಮಾಡಿ ಇಲ್ಲೇ ಭಸ್ಮ ಮಾಡ್ಬಿಡೋಣ. ಮನುಷ್ಯ ಜನ್ಮದಿಂದ ಸರಿಯಾಗಿ ಮುಕ್ತಿ ಸಿಗದೆ ಪ್ರೇತದ ಮಗುವಾಗಿ ಹುಟ್ಟಿ
ತೊಟ್ಲು ಪೂಜೆ ಎಲ್ಲ ಮಾಡಿ ಮುಗಿಸಿದ್ರೇನಮ್ಮ? ಅದ್ರ ಜೊತೆ ಗುಂಡ್ಕಲ್ ಪೂಜೆನೂ ಮಾಡಿದ್ರಲ್ಲ? ಹೌದು ಅತ್ಯಮ್ಮ, ಪೂಜೆ ಶಾಸ್ತ್ರ ಎಲ್ಲ ಮಾಡಾಯ್ತು. ಇನ್ನೇನಿದ್ರು ಮಗುನ್ ತೊಟ್ಲಿಗೆ ಹಾಕಿ ಹೆಸರಿಟ್ಟು ತೂಗಿದ್ರಾಯ್ತು ಅಷ್ಟೇ. ಮಗಿಗೆ ಸೋದರತ್ತೆ ಇಲ್ವಲ್ಲ ಹೆಸರಿಡೋಕೆ? ಸೋದರತ್ತಿ ಇಲ್ದಿದ್ರೆ ಏನಾಯ್ತಂತಿ? ಈ ಸೋದರ ಮಾವ ಗುಂಡು ಕಲ್ಲಿನ ತರ ಇಲ್ಲೇ ನಿಂತಿದ್ನಲ್ಲ, ನಾನೇ ನನ್ನ ಸೊಸೆಗೆ ಹೆಸರಿಟ್ಬಿಡ್ತೀನಿ. ಒಳ್ಳೇದ್ ಒಳ್ಳೇದ್, ಇಡು ಇಡು. ಏನ್ ಹೆಸರಿಡ್ಬೇಕಂತ ಇದೆಯಾ? ಅಜ್ಜಿ, ನಿಮ್ ಕಾಲದವ್ರ ತರ ಸುಬ್ಬಿ ಗಬ್ಬಿ ಅಂತೆಲ್ಲ ಇಡಲ್ಲ. ಹೆಸರು ಕೇಳಿದ್ರೆ ಖುಷಿ ಆಗ್ಬಿಡ್ಬೇಕು. ನಾಳೆ ಅವ್ರ ಮದ್ವೆ ಆಗಿ ಗಂಡನ ಮನೆಗೆ ಹೋದ್ರೆ ಅವರಿಗೂ ಕರೀಲಿಕ್ ನಾಚಿಕೆ ಆಗ್ಬಾರ್ದು. ಹಾಗೆ ಚಂದ ಹೆಸರಿಡ್ತೀನಿ. ಯಾಕೆ ಮಗಳೇ, ಎಲ್ಲಿ ಹೋಗಿ ಬಂದ್ಯಮ್ಮ? ಯಾಕೆ ಹೀಗೆ ಕೂತ್ಕೊಂಡು ಅಳ್ತಿದ್ಯಾ? ನಾನು ಪುಟ್ಟಿ ಅಮ್ಮನ ಮನೆಗೆ ಹೋಗಿ ಬಂದಮ್ಮ. ಈ ಕಾಡಲ್ಲಿ ಭೂತ ಮಗಳು ನಮಗೆ ಇರೋಕ್ಕಾಗಲ್ಲಮ್ಮ. ಅಲ್ಲಿ ಪುಟ್ಟಿ ಅಮ್ಮನ ಮನೆಯಲ್ಲಿ ಒಳ್ಳೆ ರಾಣಿ ತರ ಇದ್ದಿದ್ದೆ. ನಾನು ಭೂತದ ಮರಿ ಅಂತ ಗೊತ್ತಾಗೋಕ್ಕೂ ಮುಂಚೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ದಿನಾ ಎಣ್ಣೆ ಉಜ್ಜಿ ಸ್ನಾನ ಮಾಡಿಸಿ ಹೊಸ ಹೊಸ ಬಟ್ಟೆ ಹಾಕಿ ಬೆಚ್ಚಗೆ ಮಲಗಿಸ್ತಿದ್ರು. ನೀನ್ ನೋಡಿದ್ರೆ ಸ್ನಾನನೇ ಮಾಡಿಸ್ತಿಲ್ಲ, ಮೈಯೆಲ್ಲ ಕೊಳಕು ವಾಸನೆ ಬರ್ತಿದೆ. ನಾನಿಲ್ಲಿ ಇರಲ್ಲಪ್ಪ, ಅಲ್ಲಿಗೆ ಹೋಗ್ಬಿಡ್ತೀನಿ. ಬೇಡ ಮಗ, ಹೇಗೋ ಆ ಮನುಷ್ಯರಿಂದ ಬದುಕಿ ಬಂದಿದ್ವಿ. ಇನ್ನೆಲ್ಲಾದ್ರೂ ಅಲ್ಲಿ ನೀವು ಹೋದ್ರೆ ಮತ್ತೆ ನಿನ್ನ ದಿಗ್ಬಂಧನ ಹಾಕಿ ಭಸ್ಮ ಮಾಡ್ಬಿಟ್ರೆ ಏನ್ ಮಾಡ್ಲಿ? ನನ್ನ ಮಗಳನ್ನ ಎಲ್ಲಿಂದ ತರ್ಲಿ ನಾನು? ಬೇಡ ಮಗಳೇ, ಅವ್ರ ಸಾಹಸನೇ ಎಲ್ಲ ಬೇಡ, ಇಲ್ಲೇ ಇದ್ಬೇಡ ಮಗಳೇ. ಸರಿ ಮಗಳೇ, ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ದೂರದಿಂದ ಎಲ್ಲ ನೋಡ್ಬಿಟ್ಟು ವಾಪಸ್ ಬಂದ್ಬಿಡೋಣ, ಆಯ್ತಾ? ಅಕ್ಕಯ್ಯ ಬಾವಾಜಿ, ನಿಮ್ಗೆ ನಾನಿಟ್ಟಿರೋ ಹೆಸರು ಇಷ್ಟ ಆಗಿದ್ರೆ ಬೇರೆ ಹೆಸರು ಬೇಕಾದ್ರೆ ಇಟ್ಕೊಳ್ಳಿ. ಆದ್ರೆ ನಾನ್ ಮಾತ್ರ ನಮ್ಮ ಪಾಪುಗೆ ಈಗಲೇ ಹೇಳಲ್ಲಪ್ಪ. ಏ ಸುಬ್ಬಿ, ಮಗುನ ತೊಟ್ಲಿಗೆ ಹಾಕೆ ಏನ್ ಹೆಸರಿಡ್ತಾನೆ ಅಂತ ನೋಡೋಣ ಈ ಮಾವ. ಮಗುನ್ ಮಲಗ್ಸಾಯ್ತಲ್ವೋ ತಮ್ಮಣ್ಣಿ, ಈಗ್ಲಾದ್ರೂ ಹೆಸರಿಡು. ಹೆಸರು ಇಡ್ತೀನಿ. ಯಾಕೆ ಅರ್ಜೆಂಟು? ಪಾಯಸದ ಊಟ ಖಾಲಿ ಆಗಲ್ಲ ಬಾವಾಜಿ. ಖುಷಿ ಖುಷಿ ಖುಷಿ, ಹುಟ್ಟಿದ ಮನೇಲು ಮೆಟ್ಟಿದ ಮನೇಲು ಸಂತೋಷ ತುಂಬಿರೋ ಹಂಗ್ ನೋಡಮ್ಮ ಖುಷಿ. ತುಂಬಾ ಚೆನ್ನಾಗಿದೆಯಪ್ಪ ತಮ್ಮಣ್ಣಿ, ನೀ ಇಟ್ಟಿರೋ ಹೆಸರಲ್ಲೇ ಖುಷಿ ತುಂಬಿರುವಾಗ ಮನೇಲಿ ಸಂತೋಷ ಇರದೇ ಇರುತ್ತೇನಪ್ಪ. ಸುಬ್ಬಿ, 5 ಜನ ಹೆಂಗಸರು ಆರತಿ ಮಾಡಿ ತೊಟ್ಲು ತೂಗಿ ಒಂದ್ 4 ಪದ ಹಾಡ್ರವ. ಬಂಗಾರದ ತೊಟ್ಟಿಲಗಿರಿ ಸಾಲ ದುಂಗೂರ, ಬಂಗಾರದ ತೊಟ್ಟಿಲಗಿರಿ ಸಾಲ ದುಂಗೂರ, ಶೃಂಗಾರದ ಶ್ರೀಕೃಷ್ಣಗೆ ಚಂದಾಗಿ ತೂಗಿರೆ ಜೋ ಜೋ. ಖುಷಿ ಎಲ್ಲಮ್ಮ? ಅಲ್ಲ ಬೆಡ್ ಮೇಲೆ ಮಲಗಿದೆಯಲ್ಲ ಪುಟಿ? ಇಲ್ಲಮ್ಮ, ಇಲ್ಲೆಲ್ಲೂ ಕಾಣ್ತಿಲ್ಲಮ್ಮ. ಬೆಡ್ ಮೇಲೆ ಮಲಗಿತ್ತಲ್ಲ, ಅಡಿಗೆ ಮಾಡಿ ಬರೋಳೊಳಗೆ ಎಲ್ಲಿ ಮಾಯ ಆದ್ಲು ಮಗು? ಅಮ್ಮ, ಮಗು ಹತ್ರನೇ ಇರು ಅಂತ ಹೇಳಿ ಹೋಗಿದ್ನಲ್ಲಮ್ಮ ನಿಂಗೆ. ಅಡ್ಗೆಗೆ ಏನು ಅರ್ಜೆಂಟ್ ಇತ್ತು? ಏನಾದ್ರೂ ತಿಂದ್ರೆ ಆಗ್ತಿರ್ಲಿಲ್ವೇನಮ್ಮ? ಈಗ ನೋಡು, ತಮ್ಮಣ್ಣಿಗಿಂತಲೂ ತರಲೆ ಆಗ್ಬಿಟ್ಟಿದ್ದಾಳೆ ಪಾಪು. ಈಗ ಎಲ್ಲಂತ ಹುಡುಕ್ಲಮ್ಮ ಅವಳನ್ನ? ನೀ ಅಳ್ಬೇಡ ಪುಟ್ಟಿ, ಇಲ್ಲೇ ಎಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಆಡ್ತಿರ್ಬಹುದು. ಇರ್ತಾಳೆ, ಹುಡ್ಕೋಣ ಬಾ. ಚಿನ್ನು ಪಾಪು, ಖುಷಿ 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 ಖುಷಿ. ಏನ್ ಸುಬ್ಬಕ್ಕ,
ತಾಯಿ ಮಗಳು ಮನೇಲೆಲ್ಲ ಹುಡುಕಾಡ್ತಿದ್ದೀರಾ, ಏನಾಯ್ತು? ನಮ್ ಖುಷಿ ಕಾಣ್ತಿಲ್ಲ ಕಣೆ ಸುಶೀಲ. ಬೆಡ್ ಮೇಲೆ ಮಲಗಿಸಿ ನಾನು ಅಡುಗೆ ಮಾಡ್ತಿದ್ದೆ. ಪುಟ್ಟಿ ಸ್ನಾನಕ್ಕೆ ಹೋಗಿದ್ಲು. ಬಂದು ನೋಡಿದ್ರೆ ಪಾಪುನೇ ಇಲ್ವೇ. ಎಲ್ಲಿ ಹೋದ್ಲೋ ಏನೋ. ಇತ್ತೀಚೆಗಂತೂ ತುಂಬಾ ತರಲೆ ಆಗ್ಬಿಟ್ಟಿದ್ದಾಳೆ. ಅಯ್ಯೋ ಸುಬ್ಬಕ್ಕ, ನಾನ್ ನಮ್ ಗದ್ದೆ ಗೊಬ್ಬರ ಹಾಕಕ್ ಹೋಗಿದ್ನ. ಅಲ್ಲಿ ನಿಮ್ ಗದ್ದೆ ಹತ್ರ ತಮ್ಮಣ್ಣಿ ಮತ್ತು ಖುಷಿ ಪಾಪು ಜೋರಲ್ಲಿ ಕೂಗ್ತಾ ಹಕ್ಕಿ ಕಾಯ್ತಿದ್ದಾರೆ. ಹೋಗ್ ನೋಡಿ. ಅಯ್ಯೋ ಹೌದೇನೆ, ಈ ಹನಿ ಹನಿ ಮಳೆಯಲ್ಲಿ ಪಾಪುನ್ ಯಾಕೆ ಗದ್ದೆ ಕಡೆ ಕರ್ಕೊಂಡು ಹೋದ? ಈ ತಮ್ಮಣ್ಣಿಗೆ ಯಾಕೋ ಬುದ್ಧಿ ಗಿದ್ದಿ ಕೆಟ್ಟು ಹೋಯ್ತಾ, ಏನ್ ಕತೆ? ತಮ್ಮಣ್ಣಿ ತಮ್ಮಣ್ಣಿ, ಏ ತಮ್ಮಣ್ಣಿ, ಪಾಪು ಎಲ್ಲೋ? ಸುಶೀಲ ನಿನ್ ಹತ್ರ ಇದ್ದಾಳೆ ಅಂದ್ಲು, ಎಲ್ಲೋ ಮಗು? ಅಯ್ಯೋ ಅಯ್ಯೋ ಅಯ್ಯೋ, ಈ ಮಳೆಲ್ ಮಗುನ ಬೆಚ್ಚಪ್ಪನ್ ಕಟ್ಟಿ ಹಾಕಿದ್ಯಲ್ಲ, ನಿನ್ ತಲೆಗೆ ಮಂಕ್ ಬಡ್ದಿದ್ಯೇನೋ? ಶೀತ ಜ್ವರ ಬಂದ್ರೆ ಏನೋ ಮಾಡೋದು? ಯಾರಾದ್ರೂ ಮಗುನ ಹೀಗ್ ನೇತ್ ಹಾಕ್ತಾರೇನೋ, ಬುದ್ಧಿಗೆಡಿ. ಸಜಿ ಇಲ್ಲಿಂದ. ಅಯ್ಯೋ ನನ್ ಬಂಗಾರ, ಮೈ ಎಲ್ಲ ಥಂಡಿ ಆಯ್ತಲ್ಲಪ್ಪ. ಯಾವಾಗ್ಲೂ ಎತ್ಕೊ ಬಂದೆ ಅವಳನ್ನ? ಮನೇಲಿ ಹೇಳ್ ಬರ್ಬೇಕನ್ನೋ ಜ್ಞಾನ ಇಲ್ವಾ ನಿಂಗೆ? ಬಾಯಲ್ಲಿ ಹೇಳಿದ್ರೆ ಈ ಹಪ್ಪೆಟ್ಟದಕ್ಕೆ ಎಲ್ಲ ಅರ್ಥ ಆಗತ್ತೆ. ಅಲ್ಲೇ ಒಂದ್ ದೊಣ್ಣೆ ಕೊಡು, ಸೊಂಟ ಮುರಿದು ಅದೇ ಬೆರ್ಚಪ್ಪಂಗೆ ಕಟ್ ಹೋಗ್ತೀನಿ. ಏನಮ್ಮ ನಿಂದು? ತಪ್ಪು ಮಾಡಿದ್ರು ಹೊಡಿತೀಯ, ಮಾಡದೇ ಇದ್ರು ಹೊಡಿತೀಯ, ತಿಳಿದ ತಪ್ಪು ಮಾಡಿದ್ರು ಹೊಡಿತೀಯ. ನೀನೇ ನಮ್ಮ ಮೊದಲು WWF ಅಲ್ಲಿ ಇದೆಯೇನಮ್ಮ? ಬರೀ ಹೊಡಿಯೋದಂತೆ ಗೊತ್ತು ನಿನ್ಗೆ. ನೋಡು, ಈಗೆಲ್ಲಾದ್ರೂ ನೀವು ಹೊಡ್ದೆ ಅಂದ್ರೆ ಅಲ್ಲಿ ಕಾಣಿಸ್ತಿದ್ಯಲ್ಲ, ಆ ತೆರೆಗೆ ಹೋಗಿ ಹಾರ್ಬಿಡ್ತೀನಿ ನೋಡು. ಮತ್ತೆ ನನಗೆ ಈಜೋಕು ಬರಲ್ಲ, ಸತ್ತೋಗ್ಬಿಡ್ತೀನಿ. ಬಡ್ಡಿ ಮಗನೇ, ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಇವತ್ತಿಡೀ ಹಗ್ಲು ರಾತ್ರಿ ನೀನ್ ಇಲ್ಲೇ ಗದ್ದೆ ಹತ್ರನೇ ಹಕ್ಕಿ ಕಾಯ್ತಾ ಬಿದ್ದಿರ್ಬೇಕು. ಮನೆ ಕಡೆ ಬಂದೆ ಅಂದ್ರೆ ನಿನ್ ಕಾಲ್ ಮುರಿದು ಬಿಡ್ತೀನಿ. ಊಟ ತಿಂಡಿ ನೀರು ಏನೂ ಇಲ್ಲ ಇವತ್ತು ನಿಂಗೆ. ಏನಂತ ಹುಟ್ಕೊಂಡಿಯೇನೋ ನನ್ಗೆ ಜೀವ ತಿನ್ನೋಕೆ. ಅಮ್ಮ, ಜೋರಲ್ಲಿ ಮಳೆ ಬರುತ್ತಮ್ಮ. ಬಂದ್ರೆ ಅಲ್ಲೇ ಇರು, ತೊಂದ್ರೆ ಇಲ್ಲ. ಅಮ್ಮ ಅಮ್ಮ, ಏನಮ್ಮ ಪುಟ್ಟಿ? ಅಮ್ಮ, ಪಾಪು ಮೈಯಾಕೋ ಕೆಂಡ ತರ ಸುಡ್ತಿದೆ ನೋಡಮ್ಮ. ಜ್ವರ ಬಂದಿದೆಯೇನಮ್ಮ? ಹೌದಲ್ಲಮ್ಮ, ಆಗ ಗದ್ದೆ ಹತ್ರ ನೆಂದಿದ್ದಕ್ಕೆ ತೊಂಡಿ ಏರಿ ಜ್ವರನೇ ಬಂತು ನೋಡು. ಡಾಕ್ಟರ್ ಬೇಗ ಫೋನ್ ಮಾಡು, ಕರ್ಸ್ಬಿಟ್ಟಿ. ಸರಿ ಅಮ್ಮ. ಹಲೋ 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 ಡಾಕ್ಟ್ರೇ, ನಾನು ಪುಟ್ಟಿ ಮಾತಾಡ್ತಿರೋದು. ಸ್ವಲ್ಪ ಮನೆಗೆ ಬರ್ತೀರಾ? ನನ್ನ ಪಾಪುಗೆ ತುಂಬ ಜ್ವರ ಬಂದಿದೆ, ಸ್ವಲ್ಪ ಬೇಗ ಬನ್ನಿ ಡಾಕ್ಟ್ರೇ. ನೋಡಮ್ಮ, ನನ್ನ ಬೈಕ್ ಬೇರೆ ಹಾಳಾಗಿದೆ, ಜೋರಲ್ಲಿ ಮಳೆ ಬೇರೆ ಬರ್ತಿದೆ. ನೀವು ಯಾರಾದರೂ ಕರ್ಕೊಂಡು ಹೋಗೋಕೆ ಬಂದರೆ ಬರ್ತೀನಮ್ಮ. ಸರಿ ಡಾಕ್ಟ್ರೇ. ಅಮ್ಮ, ಡಾಕ್ಟ್ರ್ ಬೈಕ್ ಹಾಳಾಗಿದೆಯಂತೆ, ಯಾರನ್ನಾದ್ರೂ ಕಳಿಸಿದ್ರೆ ಬರ್ತೇನೆ ಅಂದ್ರಮ್ಮ. ಈಗ ಏನೇ ಮಾಡೋದು? ಅಪ್ಪಯ್ಯ ಬೇರೆ ಮನೆಯಲ್ಲಿಲ್ಲ, ತಮ್ಮಣ್ಣನಾದ್ರೂ ಕಳಿಸ್ಕೊಡಮ್ಮ. ಅಯ್ಯೋ, ತಮ್ಮಣ್ಣ ಇನ್ನೂ ಮನೆಗೆ ಬಂದಿಲ್ಲ ಕಣೆ ಪುಟ್ಟಿ. ಆಗ ಬೈದಿದ್ಕೆ ಅಲ್ಲೇ ಗದ್ದೆ ಕಡೆನೇ ಇದ್ದಾನೆ. ಅದಲ್ಲದೆ ಇಂಥ ಮಳೆಯಲ್ಲಿ ಅವನ್ನ ಕಳಿಸ್ಕೊಡೋಕ್ಕೂ ಹೆದರಿಕೆ ಆಗುತ್ತಮ್ಮ. ಏನು ಮಾಡೋದು? ಕಳಿಸ್ಕೊಡದೇ ಇದ್ರೆ ಪಾಪಕ್ಕೆ ಜ್ವರ ತಲೆಗೇರಿದ್ರೆ ಕಷ್ಟ. ನೀ ಮಗು ಹತ್ರನೇ ಇರು, ನಾನು ಅವನು ಕಳಿಸ್ಕೊಟ್ಟು ಬರ್ತೀನಿ. ಮಳೆ ನಿಂತು ಚಳಿ ಹಿಡಿದ್ಬಿಟ್ಟಿದ್ಯಲ್ಲಪ್ಪ. ರೋಡಲ್ಲೆಲ್ಲ ನೀರು ತುಂಬಿ ರೋಡಲ್ಲಿ ಹೊಂಡಲ್ಲಿ ಏನು ಕಾಣ್ತಾನೆ ಇಲ್ಲ. ರಿಟರ್ನ್ ಹೋಗೋಣ ಅಂದ್ರೆ ಪಾಪ ಜ್ವರ ಹೆಚ್ಚೋದು, ಏನ್ ಮಾಡೋದು? ಏನ್ ಆಗ್ಲಿ, ಹೋಗಿ ಬಿಡ್ತೀನಿ. ಅಯ್ಯೋ ದೇವ್ರೆ, ಟೈರ್ ಹೊಂಡಲ್ ಸಿಕ್ಕಾಕೋತಲ್ಲಪ್ಪ, ಏನ್ ಮಾಡ್ಲಿ? ಮೇಲೆ ಹತ್ತುತ್ತಿಲ್ಲ. ಈ ರಾತ್ರಿಗೆ ಈ ರೋಡಲ್ಲಿ ಬೇರೆ ಯಾರು ತಿರ್ಗಲ್ಲ, ಏನಪ್ಪ ಮಾಡ್ಲಿ? ಅದೇ ಬಂದಿದೇನೋ, ಏನ್ ಮಾಡ್ಲಿ ದೇವ್ರೆ, ಕಾಪಾಡಪ್ಪ ಅಂತೀನಿಯ. ಅಯ್ಯೋ, ಚೆಡ್ಡಿಲೆ 1 to 2 ಆಗೋ ಹಂಗಿದೆಯಲ್ಲಪ್ಪ.
ಅಬ್ಬಾ ನೀನಾಗ್ಬಿಟ್ಟದ್ ಮರಿ. ನಾನೆಲ್ಲೋ ಬ್ರಹ್ಮ ರಾಕ್ಷಸನೇ ಬಂದ್ಬಿಟ್ಟ. ನನ್ನ ಕತೆ ಮುಗೀತಿವತ್ತು ಅನ್ಕೊಂಡೆ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ನೀವು ಭೂತಗಳು ಬರೋ ಮೊದಲು ಇಷ್ಟೆಲ್ಲ ವಾತಾವರಣ ಮೇಲ್ಕೆಳಗೆ ಯಾಕೆ ಮಾಡ್ತೀರಾ? ಗಾಳಿ ಏನು, ವಿಚಿತ್ರ ಶಬ್ದ ಏನು, ಏನೇನೋ ಎಲ್ಲ ಮಾಡಿ ಬರೋ ಮೊದಲೇ 90% ನಮ್ಮನ್ನ ಹೆದರ್ಸ್ಬಿಡ್ತೀರಲ್ಲ. ಡೈರೆಕ್ಟ್ ಆಗಿ ಬರೋಕೆ ಏನ್ ಗಾಡಿ ನಿಮ್ಗೆ? ಓ, ಡೈರೆಕ್ಟ್ ಆಗಿ ಬಂದ್ರೆ ಈ ಮನಸ್ಸು ಹೆದರ್ಕೊಳ್ಳಲ್ಲ ಅಂತಾನಾ ಎಲ್ಲ ಬಿಲ್ಡಪ್? ಹೌದು, ನೀನು ಊರ್ ಕಡೆನೇ ತಲೆನೇ ಹಾಕಲ್ಲ ಅಂತ ಹೇಳಿ ಹೋಗಿದ್ಯಲ್ಲ, ಯಾಕೆ ಬಂದೆ ಈಗ? ಸರಿಯಾಗಿ ನೋಡು, ರಾತ್ರಿ ದಾರಿಲಿ ಯಾರು ತಿರುಗಲ್ಲ. ಅಂಥದ್ರಲ್ಲಿ ನಾವು ತಿರುಗಾಡೋ ಗೊತ್ತಲ್ಲಿ ಇವತ್ತು ನೀನೇ ಬಂದ್ಬಿಟ್ಟಿದ್ಯಾ. ನನ್ನ ಅಮ್ಮ ಕೊಳ್ಳಿ ಭೂತ ಬಂದ್ರೆ ನಿನ್ನ ಕತೆ ಮುಗೀತಿವತ್ತು. ಹೌದು ಭೂತಮರಿ, ನಮ್ಮ ಪಾಪುಗೆ ಜೋರ್ ಜ್ವರ ಬಂದಿದೆ. ಈ ದಾರಿಯಲ್ಲಿ ಬಂದ್ರೆ ಬೇಗ ಡಾಕ್ಟರ್ ಮನೆ ಮುಟ್ಬೋದು ಅಂತ ಬಂದೆ. ಆದ್ರೆ ಈ ದಾರಿಯಲ್ಲಿ ಭೂತಗಳಿರ್ತವೆ ಅನ್ನೋದು ತಲೆಗೆ ಹೊಳಿಲಿಲ್ಲ ನೋಡು. ಬರೋಕೆನ ಬಂದೆ ಮಾವ, ಆದ್ರೆ ಖಂಡಿತ ನೀ ವಾಪಸ್ ಮನೆಗೆ ಹೋಗಲ್ಲ. ಹಾಗೊಂದು ಮಾಡ್ಬೇಡ ನನ್ನ ಸೊಸೆ ಭೂತಮರಿ. ಮೊದಲು ನಮ್ಮ ಪಾಪು ಡಾಕ್ಟರ್ ಅಗತ್ಯ ಇದೆ. ಡಾಕ್ಟರ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಆಮೇಲೆ ಬಂದು ನಿಮ್ಗೆ ಡಿನ್ನರ್ ಹಾಕ್ತೀನಿ. ನನ್ನ ಈಗ ಬಿಟ್ಬಿಡು ಭೂತಮರಿ. ಅಯ್ಯೋ ಭೂತಮರಿ, ಅದೆಲ್ಲ ಮನಸ್ಸು ಜೊತೆ ಭೂತಗಳಿಗೆ ವಾಸಿಸೋಕ್ಕಾಗಲ್ಲ. ನಿನಗೋಸ್ಕರ ನಾಳೆ ಫುಲ್ ಚಿಕನ್ ತಂದೂರಿ ತಂದ್ಕೊಡ್ತೀನಿ. ಈಗ ನನ್ನ ಬಿಟ್ಟು ಬಿಡು. ಇಲ್ಲ ಇಲ್ಲ, ನನಗೆ ಕೋಳಿ ಕುರಿ ಬೇಕಾಗಿಲ್ಲ. ನಿನ್ ಜೊತೆ ನಿನ್ ಮನೇಲಿ ಇರ್ಬೇಕು ಅಷ್ಟೇ. ಕರ್ಕೊಂಡು ಹೋಗು, ಇಲ್ಲಾಂದ್ರೆ ತೋರ್ಸ್ಲ ನನ್ ಶಕ್ತಿನ. ಸರಿಯಾಗಿ ಸಿಕ್ಬಿಟ್ಟಿದೀನಿ. ಮಳೆ ಬೇರೆ. ಹೆಲ್ಪ್ ಕೇಳೋಣ ಅಂದ್ರೆ ಈ ದಾರಿ ಯಾರು ತಿರ್ತಿಲ್ಲ. ಏನಾದ್ರೂ ಮಾಡಿ ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕತೆ ಮುಗೀತಿವತ್ತು. ಯಪ್ಪ, ಏನ್ ಮಾಡ್ಲಿ? ಅಲ್ಲ ಭೂತಮರಿ, ನಿನ್ಗೇನೋ ಶಕ್ತಿ ಇದೆ ಅಂದ್ಯಲ್ಲ, ಈ ಸ್ಕೂಟರ್ನ ಹೊಂಡದಿಂದ ಮೇಲ್ಗಡೆ ತೆಗ್ತೋಸ್ ನೋಡೋಣ. ಅಷ್ಟೇನಾ? ಇದಕ್ಕೆ ನನ್ನ ಒಂದು ಕೇಳಿದ್ರೆ ಸಾಕು ನೋಡು. ನೋಡ್ದ್ಯಾ ಮಾವ? ಸ್ಕೂಟರ್ ಹೇಗೋ ಮೇಲ್ ಬಂತು. ಬೇಗ ಎಸ್ಕೇಪ್ ಆಗ್ಬಿಡ್ತೀನಿ. ಅಯ್ಯೋ, ಏನಾಯ್ತು? ಸ್ಕೂಟರ್ ಯಾಕೋ ಮುಂದೆ ಹೋಗ್ತಿಲ್ಲ. ಏನು ಮಾಡುತ್ತಮ್ಮ ನೀನವ? ಸ್ಕೂಟರ್ ಮುಂದೆ ಹೋಗಲ್ಲ. ನನಗೆ ಹಂಗೆ ತಿನ್ಸಕ್ ನೋಡ್ತೀಯಾ? ಹೋಗಕ್ ಬಿಡಲ್ಲ ಮಾವ. ಓಹೋ, ನೀ ಹಿಡ್ಕೊಂಡಿದ್ಯಾ? ಬೇಗ ಹೋಗಿ ಡಾಕ್ಟರ್ನ ಮನೆಗೆ ಬಿಟ್ಟು ಬಂದ್ಬಿಡ್ತೀನಿ. ಬಿಡು ಭೂತಮರಿ. ನನಗೆ ಗೊತ್ತಿಲ್ವ ನೀ ಎಂತವನು ಅಂತ. ಕರ್ಕೊಂಡು ಹೋಗು, ಬಿಟ್ಟು ಬಿಡ್ತೀನಿ. ಇಲ್ಲಾಂದ್ರೆ ನಿನ್ ಕತೆ ಇವತ್ತು ಮುಗೀತು ಮಾವ. ಒಳ್ಳೆ ಕಾಟ ಆಯ್ತಲ್ಲಪ್ಪ ಈ ಭೂತಮರಿದು. ತಲೆಗೇನು ಹೊಳಿತಾನೆ ಇಲ್ವಲ್ಲಪ್ಪ, ಏನ್ ಮಾಡ್ಲಿ? ಏನ್ ಯೋಚನೆ ಮಾಡ್ತಿದ್ಯಾ ಮಾಮ? ಕರಿಯಪ್ಪ ಇಲ್ಲಿ ಭೂತ ಅಮ್ಮನ್ನ. ಇವತ್ತಾಳು ಡಿನ್ನರ್ಗೆ ಆಗ್ಬಿಡ್ತೀಯಾ? ಅಯ್ಯೋ ಬೇಡ ಬೇಡಮ್ಮ, ನಡಿ ನನ್ ಜೊತೆ. ಆದ್ರೆ ನೀ ನನ್ ಜೊತೆ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು, ತಿಳಿತಾ? ಗೊತ್ತಾದ್ರೆ ಈ ಬಾರಿ ಅಂತೂ ನನ್ನಿಂದ ನಿನ್ನ ಉಳ್ಸಕ್ಕಾಗಲ್ಲ. ಸ್ವಲ್ಪ ದಿನ ಇದ್ಬಿಟ್ಟು ಹೊರಟ್ ಬಿಡ್ಬೇಕು. ಯಾರಿಗೂ ಏನು ತೊಂದರೆ ಕೊಡ್ಬಾರ್ದು. ಹಾಗಾದ್ರೆ ಬಾ. ನಡಿ ತಮ್ಮನಿನ, ನಡಿ. ನಿನ್ ಜೊತೆಗೆ ಹಾರ್ಕೊಂಡು ಬಂದ್ಬಿಡ್ತೀನಿ. ಲೈಕು ಶೇರು ಕಮೆಂಟು ಮಾಡ್ತಿರೋ ಬಿಡ್ತಿರೋ, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಸ್ ಫಾರ್ ಸಬ್ಸ್ಕ್ರೈಬ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.